ಪನಿಷ್ಮೆಂಟು ಅಂದೆ ಈಗ ನೋಡಿದ್ರೆ ಹಾಲು ತಂದು ಕೊಟ್ಟಿದ್ಯಾ, ಬಾಗಿಲು ಹಾಕಿದ್ಯಾ, ಇಲ್ಲಿ ಬಂದು ಕೂತಿದ್ಯಾ, ಏನು ವಿಷಯ? ಏನೂ ಇಲ್ಲ. ಏನೂ ಇಲ್ವಾ? ಓ ಸರಿ ಬಿಡಾಯ್ತು. ಸರಿ, ನಾ ಮಲ್ಕೋತೀನಿ. ನೀ ಇಲ್ಲೇ ಇದ್ರೆ ನಂಗೇನೋ ಅನ್ಸುತ್ತೆ. ನಾನು ಉಪ್ಪು ಖಾರ ಹುಳಿಯೆಲ್ಲ ತಿಂತೀನಲ್ಲ, ಅದಕ್ಕೇನೀಗ ನಾನು ಹೋಗ್ಲೇಬೇಕಾ? ಅಯ್ಯೋ, ನೀನೇ ಪನಿಷ್ಮೆಂಟ್ ಅಂತ ದೇವಸ್ಥಾನದಲ್ಲಿ ಹೇಳಿದ್ಯಲ್ಲ. ಹೌದು, ಹೇಳಿದ್ದೆ ನಿಜ. ಆದರೆ ಈಗ ಆ ಶಿಕ್ಷೆನ ಕ್ಯಾನ್ಸಲ್ ಮಾಡೋಣ ಅಂತಿದ್ದೀನಿ. ಕ್ಯಾನ್ಸಲ್? ಬೆಳಿ ಪನಿಷ್ಮೆಂಟ್ ಕೊಟ್ಟಿದ್ಯಾ ಅಲ್ವಾ, ಸುಮ್ಮನೆ ಕ್ಯಾನ್ಸಲ್ ಮಾಡಬೇಕು? ನಾವು ತುಂಬ ಪ್ರೀತಿಸೋರು ಪನಿಷ್ಮೆಂಟ್ ಕೊಟ್ಟರೆ ಅದನ್ನು ಅನುಭವಿಸ್ಬೇಕಂತೆ. ಸುಮ್ಮನೆ ಕ್ಯಾನ್ಸಲ್ ಮಾಡ್ತೀಯಾ? ನಾನು ಅನುಭವಿಸ್ತೀನಿ ಬಿಡು. ಅಯ್ಯೋ, ಕ್ಯಾನ್ಸಲ್ ಅಂತ ನಾನೇ ಹೇಳ್ತಿದ್ದೀನಲ್ಲ, ನಿಮ್ದೇನೀಗ? ನನಗೂ ಗೊತ್ತು ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ. ಹೌದು, ಇದ್ದಕ್ಕಿದ್ದಂಗೆ ಪನಿಷ್ಮೆಂಟ್ ಕ್ಯಾನ್ಸಲ್ ಮಾಡ್ತಿದ್ಯಲ್ಲ, ಏನು ವಿಷಯ? ಮಹಾಸ್ವಾಮಿಗಳು 2 ತಿಂಗಳಲ್ಲಿ ಚಿತ್ರಕ್ಕ ನಿಮ್ಮ ಮಗುವಾಗಿ ಹುಡ್ತಾರೆ ಅಂತ ಹೇಳಿದಾರಲ್ಲ. ನಾನು ನಿಮಗೆ ಶಿಕ್ಷೆ ಕೊಟ್ಟರೆ ಚಿತ್ರಕ್ಕ ಹುಟ್ಟಕ್ಕೆ ತೊಂದರೆ ಆಗತ್ತೆ. ಇದ ವಿಷಯ? ಕರೆಕ್ಟಾಗಿ ಹೇಳ್ದೆ ಬಿಡಿ. ನಂಗೆ ಇದು ಹೊಳಿಲೇ ಇಲ್ಲ ನೋಡು. ಇದು ಮುಂಚೆನೇ ಗೊತ್ತಾಗಿದ್ದಿದ್ರೆ ಇದೇ ಪಾಯಿಂಟ್ ಇಟ್ಕೊಂಡು ನಾನೇ ಪನಿಷ್ಮೆಂಟ್ನ ಕ್ಯಾನ್ಸಲ್ ಮಾಡಿಸ್ಬಿಡ್ತಿದ್ದೆ. ಹೋಗಿ ಬಿಡು, ನೀನೇ ಹೇಳ್ದಲ್ಲ, ಒಳ್ಳೇದಾಯ್ತು. ಸರಿ, ಈಗ ಪನಿಷ್ಮೆಂಟ್ ಕ್ಯಾನ್ಸಲ್ ಮಾಡಬೇಕು ಅಂದರೆ ಕೊಡು. ನೀವೇ ಕೊಡಿ. ಇಲ್ಲಪ್ಪ, ನಾನು ಕೊಡಲ್ಲ, ನೀನು ಕೊಡು. ಫೈಲು ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ. ಬೆಳಿ ಬರೀ ಫೈಲ್ ಕೊಟ್ಟೆ, ಇನ್ನೇನು ಕೊಡಲ್ವಾ? ಇನ್ನೇನು ಕೊಡಬೇಕು? ಏನು ಬೆಳಿ, ಅಂಗಡಿ ಯಾರು ಕಾಣಿಸ್ತಾನೆ ಇಲ್ಲ. ಎಲ್ಲರೂ ಅವರ ರೂಮಲ್ಲಿ ಇದ್ದಾರೆ ಮಾವ. ಒಳ್ಳೇದಾಯ್ತು, ಹಾಗಿದ್ರೆ ಬೇಗ ಕೆರೆಗೆ ಕೊಟ್ಬಿಡಿ. ಏನ್ ಮಾವ ನೀವು ಎಲ್ಲಂದ್ರಲ್ಲಿ ಏನೇನೋ ಕೇಳ್ತಿರಲ್ಲ, ನಿಮಗೆ ನಾಚಿಕೆ ಅನ್ನೋದೇ ಇಲ್ಲ. ಸುಮ್ಮನೆ ಹೋಗಿ. ಅಯ್ಯೋ, ಗಂಡ ಕೆಲ್ಸಕ್ಕೆ ಹೊರಟಾಗ ಹೆಂಡತಿ ಮುತ್ಕೊಟ್ಟು ಕಳ್ಸೋದು ಸಂಪ್ರದಾಯ. ಇದು ತಲಾಂತರದಿಂದ ನಡ್ಕೊಂಡು ಬಂದಿದೆ. ಸುಮ್ಮನೆ ಕೊಡು. ನಮ್ಮ ಕಡೆ ಅಂತ ಯಾವ ಸಂಪ್ರದಾಯನೂ ಇಲ್ಲ, ನೀವು ಹೋಗ್ಬೋದು. ಈಗೇನು ಕೊಡಲ್ವಾ? ಸರಿ ಬಿಡು, ಹಾಗಾದ್ರೆ ನಾನು ಫ್ಯಾಕ್ಟ್ರಿಗೆ ಹೋಗಲ್ಲ, ಇಲ್ಲೇ ಇದ್ಬಿಡ್ತೀನಿ. ಏನ್ ಮಾವ ನೀವು ಒಳ್ಳೆ ಮಕ್ಕಳ ತರ ಹಠ ಮಾಡ್ತಿದ್ದೀರಲ್ಲ, ಹೋಗಿ
ಕೆಲ್ಸಕ್ಕೆ ಹೋಗಿ. ಏನು ನೀನು ಕೊಡಲ್ಲ ತಾನೇ? ಸರಿ ಬಿಡು, ನಾನು ನಿಜವಾಗ್ಲೂ ಫ್ಯಾಕ್ಟ್ರಿಗೆ ಹೋಗಲ್ಲ. ಮಾವ ಸರಿ ಆಯ್ತು, ಏನು ಕೊಡಬೇಕು? ನಾಟಕ ಮಾಡೋದು ನೋಡು, ಹೇಳ್ದೆ ತಾನೇ ಏನು ಕೊಡಬೇಕು ಅಂತ. ಕೊಡು ಸುಮ್ಮನೆ. ಆಯ್ತು, ಹತ್ರ ಬನ್ನಿ. ಹತ್ರ ಬನ್ನಿ ಮಾವ, ಯಾರಾದ್ರೂ ಬರ್ತಾರೆ. ಮಾವ ಹತ್ರ ಬನ್ನಿ. ಸರಿ ಆಯ್ತು. ಮಾವ ನಿಮ್ದು ಅತಿ ಆಯ್ತು, ನಡಿ ತಗೊಳ್ಳಿ ಫೈಲ್, ನಡೀರಿ. ಏನಾಯ್ತು ಅಂಜಲಿ? ಬೆಳಿ ಏನೂ ಇಲ್ಲ, ನಾನು ಮಲ್ಕೊಂಡಿದ್ದೆ. ಅಂಜಲಿ ರೂಮ್ ಕ್ಲೀನ್ ಮಾಡ್ತಾ ಇದ್ಲು, ಎಲ್ಲೋ ಜಿರಳೆ ನೋಡಿದ್ಲು ಅನ್ಸತ್ತೆ, ಅದಕ್ಕೆ ಕಿರ್ಚ್ಕೊಂಡ್ಲು ಅಷ್ಟೇ, ಇನ್ನೇನೂ ಆಗಿಲ್ಲ. ಅಂಜಲಿ, ಇವ್ರು ಹೇಳ್ತಿರೋದು ನಿಜಾನಾ? ನಿಜಾನಾ? ನಾನು ಹೇಳ್ತಿದ್ದೀನಲ್ಲ ಬೆಳ್ಳಿ, ನಿಜಾನೇ. ನಾನು ನಿಮ್ಮನ್ನು ಕೇಳ್ತಿಲ್ಲ. ಅಂಜಲಿ ನೀನ್ ಹೇಳು, ಏನಾಯ್ತು? ಇಲ್ಲ ಬೆಳಿ, ಇವ್ರು ಸುಳ್ಳು ಹೇಳ್ತಿದ್ದಾರೆ. ನನ್ನ ಕೆಡ್ಸಕ್ ಬಂದ್ರು. ಬೆಳ್ಳಿ ಬೆಳ್ಳಿ ಅಲ್ಲ, ಅದ್ಕೆ ಅನ್ನಿ. ಎಂಥ ನೀಚ್ ಕೆಲಸ ಮಾಡಿದೀರಾ ಗೊತ್ತಾ ನಿಮ್ಗೆ? ಈ ವಿಷಯ ಏನಾದ್ರೂ ಮುತ್ತು ಮಾವಂಗ್ ಗೊತ್ತಾದ್ರೆ ನಿಮ್ ಗತಿ ಏನಾಗತ್ತೆ ಗೊತ್ತಾ? ಹೆಣ್ಮಕ್ಳಂದ್ರೆ ಗೌರವ ಕೊಡೋ ಅಂತ ಅಣ್ಣನ್ ತಮ್ಮ ಆಗಿ ಇಂಥ ಕೆಲಸ ಮಾಡಿದಿರಲ್ಲ, ನಾಚಿಕೆ ಆಗಲ್ವಾ? ಸಾರಿ ಅದ್ಕೆ, ನಾನು ಇದನ್ನ ಬೇಕು ಅಂತ ಮಾಡಲಿಲ್ಲ. ಏನೋ ಕುಡಿದ ನಶೆ ಹೀಗಾಗೋಯ್ತು. ದಯವಿಟ್ಟು ಈ ವಿಷಯನ ಅಮ್ಮನಿಗೆ ಅಣ್ಣನಿಗೆ ಹೇಳಬೇಡಿ. ಅವ್ರಿಗೇನಾದ್ರೂ ಈ ವಿಷಯ ಗೊತ್ತಾದ್ರೆ ನನ್ನ ಮನೆ ಬಿಟ್ಟು ಹೊರಗಡೆ ಹಾಕ್ತಾರೆ. ದಯವಿಟ್ಟು ಅದಕ್ಕೆ ನಿಮ್ಮ ಕಾಲಿಗೆ ಬೀಳ್ಬೇಕಾಗಿರೋದು ನನಗಲ್ಲ, ಈ ಅಂಜಲಿಗೆ. ನಿಮ್ಮನ್ನ ಒಡ ಹುಟ್ಟಿದ ಅಣ್ಣನ್ ತರ ಅನ್ಕೊಂಡು ಇಲ್ಲಿ ಕೆಲಸ ಮಾಡಕ್ ಬಂದಿದ್ದಾಳೆ. ನಮ್ಮ ಮನೆಗ್ ಬಂದ ಹೆಣ್ಮಕ್ಳಿಗೆ ಆಶ್ರಯ ಕೊಟ್ಟು ಕಾಪಾಡ್ಬೇಕು. ಅದನ್ ಬಿಟ್ಟು ನಾವೇ ಅವ್ರ ಶೀಲ ಹಾಳು ಮಾಡಕ್ ಹೋದ್ರೆ ನಮ್ಮನ್ನ ಮನುಷ್ಯರು ಅಂತಾರ ಅಸಹ್ಯ ಆಗತ್ತೆ. ಅಂಜಲಿ, ಏನ್ ಮಾಡ್ಬೇಕು ಅಂತ ನೀನ್ ಹೇಳು. ಯಾಕೆಂದ್ರೆ ಅನ್ಯಾಯ ಆಗಿರೋದು ನಿನಗೆ. ಇವ್ರನ್ನ ಕ್ಷಮಿಸ್ಬಿಡ್ಬೇಕು ಅನ್ಸಿದ್ರೆ ಈ ವಿಷಯನ ಇಲ್ಲಿಗೆ ಬಿಟ್ಬಿಡು. ಇಲ್ಲ ಅನ್ಸಿದ್ರೆ ನೀನೇನು ಯೋಚನೆ ಮಾಡ್ಬೇಡ. ನೀಲಾಂಬರಿ ಅತ್ತೆ ಹತ್ರ, ಮುತ್ತು ಮಾವನ ಹತ್ರ ಹೇಳು. ಅವರೇ ಇವ್ರನ್ನ ಮನೆ ಬಿಟ್ಟು ಓಡಿಸ್ತಾರೆ. ನಿರ್ಧಾರ ನಿನಗ್ ಬಿಟ್ಟಿದ್ದು. ನನ್ನಿಂದ ಇವ್ರನ್ನ ಮನೆಯಿಂದ ಆಚೆ ಹಾಕೋದು ಬೇಡ. ನಾನು ಕ್ಷಮಿಸಿದ್ದೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಮನೆ ಮರ್ಯಾದೆಗೋಸ್ಕರ ಇದನ್ನೆಲ್ಲ ಮರ್ತು ಬಿಡ್ತೀನಿ. ಈ ಹುಡುಗಿಗೆ ಮನೆ ಮೇಲಿರೋ ಮರ್ಯಾದೆ ಕಾಳಜಿ ನಿಮಗಿಲ್ವಲ್ಲ? ನಾಚಿಕೆ ಆಗ್ಬೇಕು ನಿಮ್ ಯೋಗ್ಯತೆಗೆ. ಸರಿ ಅಂಜಲಿ, ಹಾಗಾದ್ರೆ ಈ ವಿಷಯ ನಮ್ಮ ಮೂವರಲ್ಲೇ ಇರ್ಲಿ. ಹಾಗೆ ಆಗಲಿ. ನಾನು ಈ ವಿಷಯನ ಯಾರ ಹತ್ರನೂ ಬಾಯಿ ಬಿಡಲ್ಲ.
ಆದರೆ ಇವ್ರು ಮತ್ತೆ ನನ್ನ ತಂಟೆಗೆ ಬರಬಾರ್ದು. ಖಂಡಿತ ಅದಕ್ಕೆ ನಾನು ಇವಳು ತಂಟೆಗೆ ಹೋಗಲ್ಲ. ನನ್ನ ನೆರಳು ಅವಳ ಮೇಲೆ ಬೀಳಲ್ಲ. ನನ್ನ ನಂಬಿ. ಅಂಜಲಿ, ನಿನ್ನ ಹತ್ರ ಕೈ ಮುಗ್ದು ಕೇಳ್ಕೊತಿದ್ದೀನಿ, ದಯವಿಟ್ಟು ಈ ವಿಷಯನ ಯಾರ ಹತ್ರನೂ ಹೇಳಕ್ ಹೋಗ್ಬೇಡ. ಇದು ನಮ್ಮನೆ ಮರ್ಯಾದೆ ಪ್ರಶ್ನೆ. ತುಂಬ ಥ್ಯಾಂಕ್ಸ್ ಅದಕ್ಕೆ. ನೀವು ಬರೀ ನನ್ನ ಮರ್ಯಾದೆ ಅಲ್ಲ, ಈ ಮನೆ ಮರ್ಯಾದೆಯನ್ನು ಉಳಿಸಿದ್ರಿ. ಇನ್ಮೇಲೆ ನಾನು ಯಾವತ್ತೂ ಈ ಥರ ಕೆಲಸ ಮಾಡೋದಿಲ್ಲ. ಅಂಜಲಿ, ಏನಮ್ಮ? ನಿನ್ನೆ ನೀನು ನಾನು ಹೇಳಿದ ಕೆಲಸನ ಮಾಡದೆ ಅಂತ ಶರ್ಮಿಳಾ ಹೇಳಿದ್ಲು. ಇವತ್ತು ಮರಿದೆ ನೀನು ಆ ಕೆಲಸನ ಮಾಡಬೇಕು. ಸರಿಮ್ಮ. ಒಂದು ನಿಮಿಷ ನಿಂತ್ಕೋ. ಯಾಕೆ ತುಂಬಾ ಡಲ್ ಆಗಿದೆಯಾ? ಏನಾಯ್ತು? ನಿನ್ನೆನೂ ಹೀಗೆ ಇದ್ಲಮ್ಮ. ನಾನೇನೋ ಭಯದಲ್ಲಿ ಹಾಗಿದ್ದಾಳೆ ಅನ್ಕೊಂಡೆ. ನೋಡು, ನಿನಗೆ ನಾವು ಹೇಳಿರೋ ಕೆಲಸ ಮಾಡಕ್ ಇಷ್ಟ ಇಲ್ಲ ಅಂತಂದ್ರೆ ಬೇಡ. ಅಯ್ಯೋ, ಹಾಗೇನಿಲ್ಲ ಅಮ್ಮ. ನಿನ್ನೆಯಿಂದ ಸ್ವಲ್ಪ ತಲೆನೋವಿತ್ತು, ಅದಕ್ಕೆ ಅಷ್ಟೆ. ಸರಿ, ನೀನು ಹೋಗಿ ರೆಸ್ಟ್ ಮಾಡು. ಆದ್ರೆ ಬೆಳ್ಳಿಗೆ ಆ ಪುಡಿನ ಕೊಡೋದನ್ನ ಮಾತ್ರ ಮರಿಬೇಡ. ಇಲ್ಲಮ್ಮ, ಖಂಡಿತ ಕೊಡ್ತೀನಿ. ನೀವೇನು ಯೋಚನೆ ಮಾಡಬೇಡಿ. ಶರ್ಮಿಳಾ, ಯಾಕೋ ನನಗೆ ಅಂಜಲಿ ವರ್ತನೆ ವಿಚಿತ್ರ ಅಂತ ಅನ್ನಿಸ್ತಿದೆ. ಅವಳ ನಡವಳಿಕೆ ಮೇಲೆ ನನಗೆ ಯಾಕೋ ಅನುಮಾನ ಬರ್ತಿದೆಯಲ್ಲ. ನನಗೂ ನಿನ್ನೆ ಹಾಗೆ ಅನ್ಸ್ತಮ್ಮ. ಮೊದಲನೇ ದಿನ ನೋಡೋಣ ಅಂತ ಸುಮ್ಮನಾದೆ. ಇವಳು ಯಾಕೋ ಡಬಲ್ ಗೇಮ್ ಮಾಡ್ತಾ ಇರೋ ಹಾಗಿದೆಯಲ್ಲ. ಮೊದಲೇ ಮಾಯಿನ ಜೊತೆ ಪಳಗಿರೋಳು. ಕರೆಕ್ಟಾಗಿ ಹೇಳ್ದೆ ಅಮ್ಮ, ನನಗೂ ಹಾಗೆ ಅನಿಸ್ತಿದೆ. ಇವಳು ನಾವಾಡ್ತಿರೋ ನಾಟಕದಲ್ಲೇ ಇನ್ನೊಂದು ನಾಟಕ ಆಡಿ ನಮ್ಮನ್ನೇ ಏಮಾರಿಸೋಷ್ಟು ಚಾಲಾಕಿ ಇದ್ದಾಳೆ. ಯಾವುದಕ್ಕೂ ನಾನು ಅವಳ ಮೇಲೆ ಒಂದು ಕಣ್ಣಿಟ್ಟಿರ್ತೀನಿ. ಅಷ್ಟೇ ಅಲ್ಲ, ಅವಳು ನಿಜವಾಗ್ಲೂ ಬೆಳ್ಳಿಗೆ ಕುಡಿಯೋ ಹಾಲಲ್ಲಿ ಪುಡಿನ ಹಾಕೊಡ್ತಾ ಇದ್ದಾಳೋ ಇಲ್ವೋ ಅಂತಾನು ನೋಡ್ಬೇಕು. ನಿನ್ನೆನೆ ಹೇಳಿದ್ದೀನಮ್ಮ, ಪೌಡರ್ನ ಹಾಲಲ್ಲೋ ಜ್ಯೂಸಲ್ಲೋ ಬೆರೆಸೋಕ್ಕಿಂತ ಮುಂಚೆ ನನ್ನನ್ನ ಕರಿ, ನಾನು ನೋಡಬೇಕು ಅಂತ. ಏನೋ ಯೋಚನೆ ಮಾಡ್ತಿರೋ ಹಾಗಿದೆ. ಏನಿಲ್ಲ, ಸುಮ್ಮನೆ ಹಾಗೆ ನಿಂತಿದ್ದೆ ಅಷ್ಟೇ. ನಿಮ್ಮನ್ನ ನೋಡಿದ್ರೆ ಹಾಗೆ ಅನ್ನಿಸ್ತಿಲ್ಲ. ಸೀರಿಯಸ್ ಆಗಿ ಏನೋ ಯೋಚನೆ ಮಾಡ್ತಿದ್ದೀರಾ ತಾನೆ? ಏನೂ ಇಲ್ಲ ಅಂತ ಹೇಳಿದ್ನಲ್ಲ. ಸರಿ ಬಿಡಿ, ನಿಮ್ಗೆ ಹೇಳಕ್ ಇಷ್ಟ ಇಲ್ಲ ಅಂದ್ರೆ ನಾನು ಬಲವಂತ ಮಾಡಲ್ಲ. ನಾನು ನಿಮಗ್ ಡಿಸ್ಟರ್ಬ್ ಮಾಡಲ್ಲ. ಅಯ್ಯೋ ಇಶು, ಒಂದ್ ನಿಮಿಷ ನಿಂತ್ಕೋ. ನಿನಗೆ ಹೇಳ್ಬಾರ್ದು ಅಂತ ಏನೂ ಇಲ್ಲ, ಆದ್ರೆ ಎಲ್ಲ ಒಂದ್ ಹಂತಕ್ಕೆ ಬರೋ ತನಕ ನಾನು ಹೇಳೋ ವಿಷಯನ ಬೇರೆ ಯಾರ ಹತ್ರನೂ ಹೇಳ್ಬೇಡ. ಸರಿ, ಅದೇನು ಅಂತ ಹೇಳಿ. ಚಿಕ್ಕ ಮಾವಂಗೆ ನಾವ್ಯಾಕೆ ಇನ್ನೊಂದು ಮದ್ವೆ ಮಾಡಿಸ್ಬಾರ್ದು? ಅಯ್ಯೋ ಅದಕ್ಕೆ ಮಾಯನ್ ದೇವು ತಲೆಯಿಂದ ಹೋಯ್ತು ಅನ್ನೋ ಹೊತ್ತಿಗೆ ಈ ದೇವನ್ ತಲೆಯಲ್ಲಿ ಸೇರ್ಸ್ಕೊಂಡಿದ್ದೀರಾ? ಯಾಕಷ್ಟು ಹಗುರವಾಗಿ ಮಾತಾಡ್ತಿದ್ಯಾ ಐಶು? ಮತ್ತೇನೇನ್ ಅದಕ್ಕೆ ಆಗೋ ವಿಷಯದ ಬಗ್ಗೆ ಮಾತಾಡಿದ್ರೆ ಅದಕ್ಕೊಂದು ಅರ್ಥ ಇದೆ. ಆಗದೆ ಹೋಗ್ದಿರೋ ವಿಷಯದ ಬಗ್ಗೆ ತಲೆ ಕೆಡ್ಸ್ಕೊಂಡಿದ್ದೀರಲ್ಲ ನೀವು. ಈಗ ಚಿಕ್ಕ ಮಾವಂಗ್ ಮದ್ವೆ ಮಾಡ್ಸಿದ್ರೆ ಏನ್ ತಪ್ಪು? ಮೊದ್ಲೇ ಬೈರಣ್ಣ ಟಾರ್ಚರ್ ತಡಿಯಕ್ಕಾಗ್ದೆ ಒಬ್ಳು ಬಿಟ್ಟು ಹೋದ್ಲು. ಇನ್ನೊಬ್ಳ ಕತೆ ಏನಾಗುತ್ತೋ ಏನೋ. ಬೈರಣ್ಣಂಗ್ ಮದ್ವೆ ಮಾಡ್ಸೋದು ವೇಸ್ಟ್. ಅದಕ್ಕೆ ನಿಮ್ ಕೈಯಾರೆ ನೀವು ಒಂದ್ ಹುಡುಗಿ ಜೀವನ ಹಾಳು ಮಾಡ್ದಾಗ ಆಗತ್ತೆ. ನೀನ್ ಹೇಳೋದು ನಿಜ. ಕುಡಿಯೋರ್ಗೆ ಸಂಸಾರದ ಬಗ್ಗೆ ನಿಗಾ ಇರಲ್ಲ. ಚಿಕ್ಕ ಮಾವನು ಹೀಗೆ ಕುಡುಕರಾಗೆ ಇದ್ರೆ ಅವರು ಹಾಗೆ ಮಾಡ್ತಾರೆ. ಐಶು, ನಾವ್ಯಾಕೆ ಅವ್ರಿಗೆ ಕುಡಿಯೋ ಚಟನ ಬಿಡಿಸ್ಬಾರ್ದು? ನೀವ್ ಬೈರಣ್ಣಂಗೆ ಕುಡಿಯೋದ್ ಬಿಡಿಸ್ತೀರಾ? ಯಾಕೆ ನಗ್ತಿದ್ಯಾ ಐಶು? ಪ್ರಯತ್ನ ಮಾಡಿದ್ರೆ ಏನ್ ಸಾಧ್ಯ ಇಲ್ಲ. ಅದ್ಗೆ ಯಾರ್ಯಾರೋ ಏನೇನೋ ಹೇಳಿ ನೋಡ್ಬಿಟ್ರು, ಆದ್ರೂ ಅವ್ರ ತನ್ ಚಾಳಿ ಬಿಡ್ಲಿಲ್ಲ. ದೇವ್ರ ದೆವ್ವಕಲ್ಲ ಅವ್ರು ಕುಡ್ತಾ ಬಿಡ್ಸಕ್ಕಾಗಿಲ್ಲ. ನೀವೇನ್ ಮಾಡ್ತೀರಾ? ಅದ್ಗೆ ಒಡ ಹುಟ್ಟಿರೋರ್ ನಾವೇ ಅವ್ರ ಕೈ ಮೀರ್ ಹೋಗಿದ್ದಾರೆ ಅಂತ ಬಿಟ್ಬಿಟ್ಟಿದೀವಿ. ಅಂತದ್ರಲ್ಲಿ ನೀವ್ಯಾಕೆ ಅದಕ್ಕೆ ಅವ್ರನ್ನ ಉದ್ಧಾರ ಮಾಡಕ್ ಹೋಗ್ತೀರಾ? ಸುಮ್ನೆ ಗಾಳಿಗ್ ಮೈ ಗುದ್ದಿ
ನೀವ್ ನೋವು ಮಾಡ್ಕೊಳ್ಳೋ ಬದಲು ಅವ್ರು ಏನಾದ್ರೂ ಮಾಡ್ಕೊಳ್ಳಿ ಅಂತ ನಿಮ್ ಪಾಡಿಗೆ ನೀವ್ ಇದ್ಬಿಡಿ ಅದಕ್ಕೆ. ಮಾವ ಬ್ಯುಸಿ ಇದ್ದೀರಾ? ಫ್ಯಾಕ್ಟ್ರಿ ಫೈಲ್ಸ್ ನೋಡ್ತಿದ್ದೆ ಬೆಳ್ಳಿ, ಏನಾದರೂ ಹೇಳಬೇಕಿತ್ತಾ? ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು. ಏನು ಹೇಳಬೇಡಿ. ಚಿಕ್ಕ ಮಾವಂಗೆ ನಾವ್ಯಾಕೆ ಇನ್ನೊಂದು ಮದುವೆ ಮಾಡಬಾರ್ದು? ಭೈರಂಗ್ ಮದುವೆನ? ಯಾಕೆ ಆ ಹುಡುಗಿ ಜೀವನ ಹಾಳಾಗ್ಲಿ ಅಂತನ? ಸರಿ, ಇದ್ದಕ್ಕಿದ್ದಾಗೆ ಅವ್ನು ಮದುವೆ ಮಾಡಬೇಕು ಅಂತ ಅನ್ಸಿದ್ಯಾಕೆ? ಅವನೇನಾದರೂ ಕೇಳಿದ್ನ ಮದುವೆ ಮಾಡಿಸಿ ಅಂತ? ಅವ್ರಾಗೆ ಏನು ಮದುವೆ ಪ್ರಸ್ತಾಪ ಮಾಡಲಿಲ್ಲ. ನನಗೆ ಹಾಗೆ ಅನ್ನಿಸ್ತು. ಆದಷ್ಟು ಬೇಗ ಚಿಕ್ಕ ಮಾವಂಗೆ ನಾವು ಇನ್ನೊಂದು ಮದುವೆ ಮಾಡೋದು ಒಳ್ಳೇದು. ಬೆಳ್ಳಿ, ನೀನು ಯಾವತ್ತೂ ಇಲ್ದೋಡು. ಇವತ್ತು ಅವ್ನ ಮದುವೆ ಬಗ್ಗೆ ಇಷ್ಟೊಂದು ಸೀರಿಯಸ್ ಆಗಿ ಮಾತಾಡ್ತಿದ್ಯಾ ಅಂದರೆ ನಂಗೆ ಯಾಕೋ ಅನುಮಾನ. ಏನೋ ನಡೆದಿದೆ ಅನಿಸುತ್ತೆ. ಏನು ವಿಷಯ ಹೇಳು. ಮಾವ, ಅದನ್ನು ನಾನು ನಿಮ್ಮ ಹತ್ರ ಹೇಳ್ತೀನಿ. ನಿಮಗೆ ಹೇಳಲೇಬೇಕಾದ್ದು ನನ್ನ ಕರ್ತವ್ಯ. ಮನೇಲಿರೋರು ಯಾರಿಗೂ ಈ ವಿಷಯ ಗೊತ್ತಾಗದೇ ಇದ್ರೂ ಪರವಾಗಿಲ್ಲ, ಆದರೆ ನಿಮಗೆ ಈ ವಿಷಯ ಗೊತ್ತಾಗಲೇಬೇಕು. ಈ ವಿಷಯನ ನಿಮ್ಮಿಂದ ಮುಚ್ಚಿಡೋಕ್ಕೂ ನನ್ನ ಕೈಲಾಗಲ್ಲ. ಆದರೆ ಒಂದು ಷರತ್ತು, ನಾನು ಈ ವಿಷಯನ ನಿಮಗೆ ಹೇಳಿದ ಮೇಲೆ ನೀವು ಕೋಪ ಮಾಡ್ಕೋಬಾರ್ದು, ದುಡುಕಿ ಯಾವ ತೀರ್ಮಾನನೂ ತಗೋಬಾರ್ದು. ಚಿಕ್ಕ ಮಾವನಂತೂ ಈ ವಿಷಯ ಕೇಳಲೇಬಾರ್ದು. ನೀವೇನಾದರೂ ಕೇಳಿದ್ರೆ ನನ್ನ ಮೇಲೆ ಆಣೆ. ನೀನು ಇಷ್ಟೊಂದು ಪೀಠಿಕೆ ಆಗ್ತಿದ್ಯಾ ಅಂದರೆ ನಾನು ಗೆಸ್ಟ್ ಮಾಡಿದಾಗೆ ಇದು ಸೀರಿಯಸ್ ವಿಷಯನೇ. ಸರಿ, ನಿನ್ನ ಷರತ್ತಿಗೆ ನಾನು ಒಪ್ಪಿಗೆ ಇದೆ. ಅದೇನು ಮಾಡಿದ್ದೇನೆ ಹೇಳು. ಮಾವ, ಇವತ್ತು ಬೆಳಗ್ಗೆ ನೀವು ಫ್ಯಾಕ್ಟ್ರಿಗೆ ಹೋದ್ಮೇಲೆ ಮನೆಯಲ್ಲಿ ಒಂದು ಕೆಟ್ಟ ಘಟನೆ ನಡೀತು. ನಾನು ನಿಮ್ಮನ್ನು ಕಳಿಸಿ ವಾಪಸ್ ಬರ್ತಿದ್ದಾಗ ನನ್ನ ಕೆಡ್ಸಕ್ಕೆ ಬಂದ್ರು.